ಪ್ರತಿಯೊಬ್ರು ಕೂಡ ಹೌದು. ಸೊ ಮೊದಲನೇದಾಗಿ ವಿನ್ನರ್ಸ್ಗೂ ಕಂಗ್ರಾಚುಲೇಷನ್ಸ್, ಹಾಗೆ ರನ್ನರ್ಸ್ಗೂ ಕೂಡ ಕಂಗ್ರಾಚುಲೇಷನ್ಸ್. ಸೊ ಇಡೀ ಟೂರ್ನಿಯಲ್ಲಿ ಸ್ಪೆಷಲಿ ಅಂದರೆ ನಮ್ಮ ಮಹಿಳಾ ಕ್ರಿಕೆಟರ್ಸು ಸಾಕಷ್ಟು ಶ್ರಮ ಪಟ್ಟಾಡಿದ್ದಾರೆ, ಅವ್ರಿಗೂ ಕೂಡ ವಿಶೇಷ ಧನ್ಯವಾದ. ತಂಡದ ಪ್ರತಿಯೊಬ್ಬರು ಕೂಡ ಯಾವುದೇ ಗೊಂದಲ ಇಲ್ಲದೆ, ಯಾವುದೇ ಸಮಸ್ಯೆ ಇಲ್ಲದೆ ಇಡೀ ಟೂರ್ನಿ ನಡೆಯೋಕ್ಕೆ ಸಪೋರ್ಟಿವ್ ಆಗಿದ್ರಿ. ಸೊ ಅದಕ್ಕೆ ನಮ್ಮ ಆಯೋಜಕರ ಕಡೆಯಿಂದ ವಿಶೇಷವಾಗಿರ್ತಕ್ಕಂಥ ಧನ್ಯವಾದಗಳು. ಸಾಕಷ್ಟು ಜನ ಹಿರಿಯರಿದ್ರಿ, ಸೊ ಅವ್ರಿಗೂ ಕೂಡ ಧನ್ಯವಾದ ಅಂತ ಹೇಳ್ತಿದ್ವಿ. ಸೊ ಈಗ ಪ್ರಮುಖವಾಗಿ ಏನಂತಂದರೆ ಒಂದು ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಸಮಯ. ಸೊ ರನ್ನರ್ಸ್ಗೆ ಹಾಗೆ ವಿನ್ನರ್ಸ್ಗೆ ಹಾಗೆ ಮ್ಯಾನ್ ಆಫ್ ದಿ ಮ್ಯಾಚ್, ಮ್ಯಾನ್ ಆಫ್ ದಿ ಸೀರೀಸ್ ಎಲ್ಲವನ್ನೂ ಕೂಡ ನೀಲೇಶ್ ಸರ್ ಎಕ್ಸ್ಪ್ಲೇನ್ ಮಾಡ್ತಾರೆ. ಸೊ ಇದೊಂದು ಸೆಲೆಬ್ರೇಷನ್ ಅಲ್ಲಿ ಭಾಗಿಯಾಗಿರೋದಕ್ಕೆ ಮತ್ತೊಂದ್ಸರಿ ಇಡೀ ಎಲ್ಲಾ ತಂಡಗಳಿಗೂ ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಅಲ್ಲಿ ಫ್ರೀ ಅದು ಓಪನ್ ಮಾಡಿ ಸರ್. ಓಕೆ, ಹಲೋ ಸೈಲೆಂಟ್ ಆಗಿರಿ, ಮೈಕ್ ಇಲ್ಲ ದಯವಿಟ್ಟು. ಸೊ ಎಲ್ರಿಗೂ ನಮಸ್ಕಾರ. ಒಳ್ಳೆ ವಂಡರ್ಫುಲ್ ಡೇ ಇವತ್ತು. ಆ್ಯಕ್ಚುಲಿ ಸಿಪಕ್ರಿ ಸೀಸನ್ 2 ವೆರಿ ಸಕ್ಸಸ್ಫುಲ್ ಆಗಿ ಎಂಡ್ ಆಗಿದೆ. ಸೊ ವರ್ಣನ ಕೃಪೆ ಕೂಡ ಇತ್ತು, ಒಂದು ಕಡೆಯಿಂದ ಒಂದು ಕಡೆ ಬಿಸಿಲು ಇತ್ತು. ಬಟ್ ಸ್ಟಿಲ್ ಅದು ಮಳೆ ಬರಲಿಲ್ಲ ಅಂದರೆ ನಾವು ಪ್ಲಾನಿಂಗ್ ಇದ್ದದೆ 3:30 4 o'clock ಫಿನಿಶ್ ಮಾಡಬೇಕಂತ, ಅದೇ ಪ್ರಕಾರ ಮಾಡಿತ್ತು. ಬಟ್ ಅನ್ಫಾರ್ಚುನೇಟ್ಲಿ ಮಳೆ ಬಂದದ್ರಿಂದ ಸ್ವಲ್ಪ ಡಿಲೇ ಆಯಿತು. ಸೊ ಮಳೆಯಲ್ಲಿ ಆಟ ಆಡಿಬಿಟ್ಟು ನಮ್ಮ ಬಾಲ್ಯದ ನೆನಪುಗಳನ್ನು ಮೆಲುಕು ಹಾಕಿದ್ರಿ ಕೆಲವರು, ಅದು ಕೂಡ ಖುಷಿ ಕೊಟ್ಟಿದೆ ನನಗೆ. ಸೊ ಮ್ಯಾಚಿನ ಬಗ್ಗೆ ಬರಬೇಕು ಅಂತ ಹೇಳಿದ್ರೆ ಇಟ್ ವಾಸ್ ತುಂಬ ವೆಲ್ ಆರ್ಗನೈಸ್ಡ್. ಸತೀಶ್, ವಿಜಯ್, ಮಾಲ್ತೇಶ್, ಆಮೇಲೆ ಇನ್ನೊಂದು 2-3 ಜನ ಇದ್ದಾರೆ, ಗೊತ್ತಿಲ್ಲ ಕೆಲವರ ಹೆಸರು, ಸಂಜಯ್, ಗುರು, ಮೋಹನ್, ಎಲ್ಲರೂ ಕಮ್ಯುನಿಕೇಶನ್ ಅಲ್ಲಿ ಇದ್ರಿ ನನ್ನೊಟ್ಟಿಗೆ. ಸೊ ಯಾವಾಗ ನಂಗೆ ಫೋನ್ ಮಾಡಿಬಿಟ್ಟು ನೀವೇ ನೋಡ್ಕೊಳ್ಬೇಕು ಅನ್ನೋದು ಹೇಳಿದಾಗ ಇಟ್ ವಾಸ್ ತುಂಬ ಹ್ಯಾಪಿ ಆಯ್ತು. ಯಾಕಂದ್ರೆ ಇದು ಸೆಕೆಂಡ್ ಸೀಸನ್ ನಾನೇ ಬಂದ್ಬಿಟ್ಟು ನಾನೇ ಇದು ಮಾಡ್ಕೊಡ್ತಾ ಇರೋದು. ಸೊ ಹಾಗಾಗಿ ಎಲ್ಲರೊಟ್ಟಿಗೆ ಒಳ್ಳೆ ಸ್ನೇಹಿತ ಬಾಂಧವ್ಯ ನನಗೆ ಚೆನ್ನಾಗಿರೋದ್ರಿಂದ ಅದು ಚೆಲ್ಲಾಗ್ತದೆ. ಆ್ಯಂಡ್ ಆಲ್ರೆಡಿ ಕ್ವಾರ್ಟರ್ ಫೈನಲ್ಸ್ ಇದು ಮೂರು ಕ್ವಾರ್ಟರ್ ಫೈನಲ್ಸ್ ಇದು ನಾವು ಆಲ್ರೆಡಿ ಮ್ಯಾನ್ ಆಫ್ ದ ಮ್ಯಾಚ್ ಅನೌನ್ಸ್ಮೆಂಟ್ ಮಾಡಿದ್ದೇವೆ. 4th ಕ್ವಾರ್ಟರ್ ಫೈನಲ್ ಕಿಚ್ಚಾ ಕಿಂಗ್ಸ್ ವರ್ಸಸ್ ಗೋಲ್ಡನ್ ಸ್ಟಾರ್ ಗ್ಯಾಂಗ್ಸ್. ಇದರದ್ದು ಮ್ಯಾನ್ ಆಫ್ ದ ಮ್ಯಾಚ್ ಇಟ್ ಗೋಸ್ ಟು ಒನ್ಸ್ ಅಗೇನ್ ಶ್ರುತಿ. ನಮ್ಮ ಈ ಒಂದು ಮ್ಯಾನ್ ಆಫ್ ದಿ ಮ್ಯಾಚ್ ನ ಸೊ ಹಿರಿಯರು ಸೊ ಏನಂದ್ರೆ ಈ ಸತಿ ವೆರಿ ಟ್ವಿಸ್ಟಿಂಗ್ ಪಾಯಿಂಟ್ ಏನಂತ ಹೇಳಿದ್ರೆ, ಲಾಸ್ಟ್ ಇಯರ್ ಇದೇ ಕಾನ್ಸೆಪ್ಟ್ ಇತ್ತು ನಮ್ದ್ರಲ್ಲಿ, 1 ಓವರ್ ಹುಡುಗಿಯರಿಗೆ. ಬಟ್ ಎಲ್ಲ ಹುಡುಗರು ಆಡ್ಬಿಟ್ಟು ಲಾಸ್ಟ್ 1 ಓವರಲ್ಲಿ ಹುಡುಗಿಯರು 30 ರನ್ ಇದ್ರು ಓಡಿಸ್ಕೊಳ್ಳೋಂಥ ಇದ್ದಿತ್ತು. ಬಟ್ ಈ ಸತಿ ಪ್ಲಾನ್ ಚೇಂಜ್ ಮಾಡಿಬಿಟ್ಟು ಹುಡುಗಿಯರು ಆಡುವಂಥ ಓವರಿಗೆ ಹುಡುಗಿಯರೇ ಬ್ಯಾಟ್ಸ್ಮನ್ ಮಾಡಬೇಕು, ಅದು ಚೆನ್ನಾಗಿರುತ್ತೆ ಅನ್ನೋ ಕಾನ್ಸೆಪ್ಟಲ್ಲಿ ನಾವು ಇದು ಮಾಡಿದಾಗ ಅಟ್ಲೀಸ್ಟ್ ಈ ಸತಿ ನಮಗೆ ಹೊಸ ಹೊಸ ಪ್ರತಿಭೆ ಹುಡುಗಿಯರಲ್ಲಿ ಯಾರು ಬಾಲಿಂಗ್ ಚೆನ್ನಾಗಿ ಮಾಡ್ತಾರೆ, ಯಾರು ಬ್ಯಾಟಿಂಗು, ಇದು ನಮಗೆ ಐಡೆಂಟಿಫೈ ಮಾಡೋಕ್ಕಾಯಿತು. ಸೀಸನ್ 3ಗೆ ನಮ್ಗೆ ಇನ್ನೂ ಚೆನ್ನಾಗಿ ಬರುತ್ತೆ ಇದು. ಸೊ ವಿಲ್ ರೆಕ್ಟಿಫೈ ಅಂತೇಳಿ ನಾನು ಹೇಳ್ತೀನಿ. ಸೆಮಿಫೈನಲ್ 1 ಸರ್ಜಾ ಸ್ಟ್ರೈಕರ್ಸ್ ವರ್ಸಸ್ ಸಲಗ ಬಾಯ್ಸ್. ಮ್ಯಾನ್ ಆಫ್ ದ ಮ್ಯಾಚ್ 1 ಓವರು 9 ರನ್ನು 2 ವಿಕೆಟ್ ಮೋಹಿತ್. ಮೋಹಿತ್ ಕಳೆದ ಬಾರಿ ಕೂಡ ಒಂದು ವಿನ್ನಿಂಗ್ ಟೀಮಲ್ಲಿ ಇದ್ರು. ಸೊ ಈ ಬಾರಿ ಕೂಡ ವಿನ್ನಿಂಗ್ ಟೀಮಲ್ಲಿ ಇರುವಂತ ವಿಶೇಷ ಅಂತ ಹೇಳ್ತೀವಿ. 2 ಸೀಸನ್ ಅಲ್ಲಿ ಒಳ್ಳೆ ಪ್ಲೇಯರ್ ಆಗಿ ಹೊರಹೊಮ್ಮಿರ್ತಕ್ಕಂಥ ಸೆಮಿಫೈನಲ್ ಸೆಕೆಂಡ್ ಪ್ರೇಮಲೋಕ ಪ್ಯಾಂಥರ್ಸ್ ವರ್ಸಸ್ ಗೋಲ್ಡನ್ ಸ್ಟಾರ್ ಗ್ಯಾಂಗ್ಸ್. ಈ ಮ್ಯಾಚ್ ಇದ್ದು ಮ್ಯಾನ್ ಆಫ್ ದ ಮ್ಯಾಚ್ 2 ಓವರು 6 ರನ್ನು 2 ವಿಕೆಟ್ ನನ್ನ ಸತೀಶ್. ಕೊಟ್ಬಿಟ್ಟು ಬ್ಯಾಗಿಗೆ ಇಟ್ಕೊತೀನಿ. ಎಲ್ಲವೂ ಕೂಡ ಪಾರದರ್ಶಕವಾಗಿದೆ. ಸೊ ಕೆಲವು ಟೆಕ್ನಿಕಲ್ ಇಶ್ಯೂಸ್ ಇಂದ ಸ್ಕೋರಿಂಗ್, ಯಾಕಂದ್ರೆ ಇಬ್ಬರು ಹುಡುಗಿಯರು ಇದ್ದಿದ್ರಿಂದ ರಿಟೈರ್ಡ್ ಹರ್ಟ್ ಕೊಡದೆ ಔಟ್ ಮಾಡದೆ ಡೈರೆಕ್ಟ್ ಸ್ಕೋರಿಂಗ್ ಕೆಲವರು ಹುಡುಗರ ಹೆಸರು ಸ್ಕೋರಿಂಗ್ ಹೋಗಿದೆ. ಸೊ ಕೆಲವರು ಕ್ಯೂರಿಯಸ್ ಯಾರು ನೋಡ್ತೀರಿ ನಾಲೆಜ್ ಇರೋರು ಕೆಲವರು ಹೇಳ್ತಾರೆ ಸರ್ ನಮ್ಗೆ ಹೆಚ್ಚು ಬಂದಿದೆ ಸ್ಕೋರ್, ನಾನೇ ಬರಬೇಕಿತ್ತು, ಅವನೇ ಬರಬೇಕಿತ್ತು, ಇವನೇ ಬರಬೇಕಿತ್ತು ಅಂತೇಳಿ. ಬಟ್ ಎಲ್ಲ
18 ಲೀಗ್ ಮ್ಯಾಚಸ್ಸು 4 ಕ್ವಾರ್ಟರ್ ಫೈನಲು 2 ಸೆಮಿಫೈನಲು ಆ್ಯಂಡ್ ಫೈನಲನ್ನು ರೆಕ್ಟಿಫೈ ಮಾಡಿಬಿಟ್ಟು ಒಂದು ಜಡ್ಮೆಂಟ್ ಮಾಡಿಬಿಟ್ಟು ನಾವು ಒಂದು ಈ ರೀತಿ ಕೊಡಬೇಕು ಅನ್ನೋಂಥ ಪ್ಲಾನಿಂಗ್ ಬಂದಿದ್ದರಿಂದ ಇಂಡಿವಿಜುವಲ್ ಅವಾರ್ಡ್ಸು ನೀವು ಇಲ್ಲ ಅದು ಕೊಡ್ತೀನಿ. ಇಂಡಿವಿಜುವಲ್ ಅವಾರ್ಡು ಇದು ಬಂದ್ಬಿಟ್ಟು ನಿಮಗೆ ಬೆಸ್ಟ್ ಬ್ಯಾಟ್ಸ್ಮನ್, ಬೆಸ್ಟ್ ಬೌಲರ್ ಆ್ಯಂಡ್ ಮೋಸ್ಟ್ ವ್ಯಾಲ್ಯೂಬಲ್ ಪ್ಲೇಯರ್ ಅಂದರೆ ಟೂರ್ನಿಯಲ್ಲಿ ಬೆಸ್ಟ್ ಪರ್ಫಾರ್ಮೆನ್ಸ್. ಓಕೆನಾ? ಸೊ ಇದರಲ್ಲಿ ಏನಾಗಿದೆ ಅಂದರೆ ಈಗ ಯಾರಾದರೂ ತೆಗೆದು ನೋಡಿದ್ರೆ ಮೋಹಿತ್ 65 ರನ್ ಹೊಡೆದವ್ರೆ, ಬಟ್ ಮೋಹಿತ್ ಹೊಡೆದಿರೋ ಸ್ಕೋರ್. ಯಾಕಂದರೆ ಲಾಸ್ಟ್ ಫೈನಲಲ್ಲಿ ಕಾವ್ಯ 26 ರನ್ 20 ಸಮಥಿಂಗ್ ರನ್ ಹೊಡೆದಿರೋದು, ಅದು ಮೋಹಿತಿಗೆ ಆ್ಯಡ್ ಆಗಿದೆ. ಸೊ ಮೋಹಿತ್ ಈಸ್ ನಾಟ್ ದ ಬೆಸ್ಟ್ ಬ್ಯಾಟ್ಸ್ಮನ್, ಬಟ್ ಕರೆಕ್ಟಾಗಿ ಬ್ಯಾಟಿಂಗ್ ಮಾಡಿ 6 ಇನ್ನಿಂಗ್ಸು 46 ರನ್ನು, ಎವರೇಜ್ 11.5, ಸ್ಟ್ರೈಕ್ ರೇಟ್ 104 ಹೊಡೆದಿರೋದು ಕಿರಣ್. ಓನ್ಲಿ 1 ರನ್ ಡಿಫ್ರೆನ್ಸು. ಇವರು 46 ರನ್ನು, ಅವರು 45 ರನ್. ಕಿರಣ್ ಸೂಪರ್. ಓಕೆ. ಬೆಸ್ಟ್ ಬೌಲರ್ ಅವಾರ್ಡ್ ತುಂಬಾ ಚೆನ್ನಾಗಿರುವಂತ ಟೂರ್ನಮೆಂಟು. ಎಲ್ಲರೂ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದ್ದೀರಿ, ಎಲ್ಲ ಮಾಡಿದ್ದೀರಿ. ಎನಿ ಗೆಸಸ್? ಕಿಶೋರ್ ನಾನು ಆಗದಿಂದ ಹೇಳ್ತಾ ಇದ್ದೇನೆ, ಲಾಸ್ಟ್ ಇಯರ್ಗಿಂತ ಈ ವರ್ಷ ಹುಡುಗರಿಗಿಂತ ಒಂದು ಕೈ ಲೇಡೀಸ್ ಬಂದಿದ್ದಾರೆ ಮೇಲ್ಗೈ. ಎಲ್ಲ ವಿಷಯದಲ್ಲಿ ಇಂಡಿವಿಜುವಲ್ ಮ್ಯಾಚ್ ಆಗಿ, ಇಂಡಿವಿಜುವಲ್ ಪರ್ಫಾರ್ಮೆನ್ಸ್ ಆಗಿ, ಎಲ್ಲ ವಿಷಯದಲ್ಲಿ. ಸೊ 5 ಇನ್ನಿಂಗ್ಸು 7 ವಿಕೆಟು, ಎಕಾನಮಿ ಬಂದ್ಬಿಟ್ಟು 0.8, ಎವರೇಜ್ 0.57 ಅಲ್ಲಿ ಗೋಲ್ಡನ್ ಸ್ಟಾರ್ ಗ್ಯಾಂಗ್ಸ್ ನ ಬೆಸ್ಟ್ ಎಂಟೈರ್ ಟೂರ್ನಮೆಂಟ್, ಬೆಸ್ಟ್ ಕೀಪರ್, ಬೆಸ್ಟ್ ಕೀಪರ್ ಅವಾರ್ಡ್. ಎಲ್ಲ ಟೀಮ್ ಚೆನ್ನಾಗಿ ಆಡಿದ್ದಾರೆ. ಕೆಲವರು ಸೆಮಿಫೈನಲ್, ಕ್ವಾರ್ಟರ್ ಫೈನಲ್, ಕೆಲವರು ಲೀಗ್ ಸ್ಟೇಜ್ ಅಲ್ಲಿ ಔಟ್ ಆದ್ರು. ಬಟ್ ಸ್ಟಿಲ್ ಚೆನ್ನಾಗಿ ಮಾಡಿಬಿಟ್ಟು, ನಿಮ್ದು ಬಿಸಿ ಶೆಡ್ಯೂಲ್ಡ್ ಇದ್ರೂ ಕೂಡ ಒಂದು ಕ್ರಿಕೆಟ್ಗೆ ಅಂತ ಟೈಮ್ ಕೊಟ್ಬಿಟ್ಟು ಆಟ ಆಡಿ ಎಲ್ಲ ಚೆನ್ನಾಗಿ ಮಾಡಿರೋದ್ರಿಂದ ದ ಬೆಸ್ಟ್ ಕೀಪರ್ ಗೋಸ್ ಟು ಗೋಲ್ಡನ್ ಸ್ಟಾರ್ ಗ್ಯಾಂಗ್ಸ್ ಇಂದ ದ ಕ್ಯಾಪ್ಟನ್ ಮ್ಯಾನ್ ಆಫ್ ದ ಮ್ಯಾಚ್, ಫೈನಲ್ ಮ್ಯಾಚ್ ಮ್ಯಾನ್ ಆಫ್ ದ ಮ್ಯಾಚ್. ಓಕೆನಾ? ಟೋಟಲ್ ಟೂರ್ನಿ ಒಳ್ಳೆ ಪರ್ಫಾರ್ಮೆನ್ಸು, ಇಂಡಿವಿಜುವಲ್ ಪರ್ಫಾರ್ಮೆನ್ಸ್ ಕೊಟ್ಟಿದ್ರು, ಬೌಲಿಂಗ್ ಪರ್ಫಾರ್ಮೆನ್ಸ್ ಕೊಟ್ಟಿದ್ರು. ಬಟ್ ಬ್ಯಾಟ್ ಅಲ್ಲಿ ಲಾಸ್ಟ್ ಮ್ಯಾಚ್ ಅಲ್ಲಿ, ಫೈನಲ್ ಅಲ್ಲಿ ಫಸ್ಟ್ ಓವರ್ ಅಲ್ಲಿ ಒಂದು 6 ಡಬಲ್ ಮ್ಯಾನ್ ಆಫ್ ದ ಮ್ಯಾಚ್. The most valuable player award. The last individual awards is actually. ಈ ರೇಸ್ ಅಲ್ಲಿ ಜಸ್ಟ್ 1 ಪಾಯಿಂಟ್, 0.2, 0.1, 0.2 ಎಲ್ಲ ಇದೆ. ಓಕೆ, ಬೆಸ್ಟ್ ಫೀಲ್ಡರ್, ಕ್ಯಾಚ್, ರನ್ಔಟ್, ಡಿಸ್ಮಿಸಸ್ ಎಲ್ಲ ಕೌಂಟ್ ಮಾಡಿಬಿಟ್ಟು ಕೊಟ್ಟಿರೋದ್ರಿಂದ ಕಿಚ್ಚಾ ಕಿಂಗ್ಸ್ ಕಡೆಯಿಂದ ರಜನಿಕಾಂತ್ HR.
ನಮ್ ಟೀಮ್ ಕೊಡ್ತೀನಪ್ಪ ಇದನ್ನ. ಒಂದ್ ನಿಮಿಷ ಒಳ್ಳೆ ಫೀಲ್ಡರ್ ಅಂತ ಕೊಟ್ಟಿದ್ದಾರೆ. ಯಾರಾದ್ರೂ ಫೋನ್ ಮಾಡಿದ್ರೆ ಫೋನ್ ರಿಸೀವ್ ಮಾಡೋದು. ರಚನೆ ಆನಂದ್ ಗುರುಜಿ ಅವ್ರ ಹತ್ರ ಕೇಳ್ಸ್ಕೊಂಡ್ ಬಂದಿದ್ಕ ಸಾಕಾಯ್ತು. ನನಗೆ ಇದು ಬರುತ್ತೆ ಅಂತ ನಾನು ಖಂಡಿತವಾಗ್ಲೂ ಅನ್ಕೊಂಡಿರ್ಲಿಲ್ಲ. ಅದಕ್ಕಾದ್ರೂ ಫೋನ್ ರಿಸೀವ್ ಮಾಡಿ. ಆಯ್ತು. ಓಕೆ ಮ್ಯಾನ್ ಆಫ್ ದ ಸೀರೀಸ್ ಮೋಸ್ಟ್ ವ್ಯಾಲ್ಯೂಯಬಲ್ ಅವಾರ್ಡ್ ಇದು ಏನಂದ್ರೆ ಓವರ್ ಆಲ್ ಪರ್ಫಾರ್ಮೆನ್ಸ್ ಬರುತ್ತೆ. ನಿಮಗೆ ಬ್ಯಾಟಿಂಗು, ಬೌಲಿಂಗು, ಫೀಲ್ಡಿಂಗು ಎಲ್ಲ ನೀವು ಯಾವ ರೀತಿ ಆಟ ಆಡಿರ್ತೀರಾ ಅದ್ರ ಪ್ರಕಾರನೇ. ಸೊ ನಾನು ಟಾಪ್ 3 ಹೆಸರು ಹೇಳ್ತೇನೆ ಫ್ರಮ್ ಬಿಲೋ ಇಂದ. 12.69 ಪಾಯಿಂಟ್ಸ್ 12.69 ಪಾಯಿಂಟ್ಸ್ ಪಡೆದಿರೋರು ಸಲಗ ಬಾಯ್ಸ್ ಇಂದ ಮೋಹಿತ್. ಇದು ಥರ್ಡ್ ಪೊಸಿಷನ್ 12.69. ಸೆಕೆಂಡ್ ಪೊಸಿಷನ್ ಅಲ್ಲಿ 12.92, ಜಸ್ಟ್ 0.3 ಇದರಲ್ಲಿ. ಪ್ರೇಮಲೋಕ ಪ್ಯಾಂಥರ್ಸ್ ಇದು ಸತ್ಯ ಮೋಸ್ಟ್ ವ್ಯಾಲ್ಯೂಯಬಲ್ ಪ್ಲೇಯರ್ ಆಫ್ ದ ಸೆಕೆಂಡ್ ಪೊಸಿಷನ್. ಸೊ ಎನಿ ಗೆಸ್ಸಸ್ ನಿಮ್ ಕಡೆಯಿಂದ ಇದ್ರೆ ಇವ್ರು ಎಲ್ಲರಿಗಿಂತ ಹೆಚ್ಚು 13.85 ಓವರ್ ರನ್. ಕಿರಣ್ ಒನ್ಸ್ ಅಗೇನ್ ಹುಡುಗಿಯರೇ ಈ ಸತಿ ಮ್ಯಾನ್ ಆಫ್ ದ ಶ್ರುತಿ. ಆಯ್ತು ಅವ್ರು 3 ಜನ ಇದ್ರು. ನಂಗೆ ನಿಂತ್ಕೊಳ್ಳಿ. 3 ಜನ ಇದ್ರಲ್ಲ, 3 ಜನ ಒಂದ್ಸರಿ ಹೋಯ್ತು. ಒಟ್ಟಿಗೆ 3 ಜನ ನೀನ್ ನಿಂತ್ಕೊಳ್ಳ ಮೈತಾ. ಇವ್ರು ಎಲ್ಲ ಬೆಲೆ ಸಿಪಕ್ರಿ ಸೀಸನ್ 2 ರನ್ನರ್ ಅಪ್ ಟೀಮ್ ಪ್ರೇಮಲೋಕ ಪ್ಯಾಂಥರ್ಸ್. ಜಗಣ ನೇಮ್ ಅವರಲ್ಲ. ಓಕೆ ಎಲ್ಲ ಪ್ಲೇಯರ್ಸ್ ಬಂದ್ಬಿಟ್ಟು ಮೆಡಲ್ಸ್ ಈ ಒಂದು ರನ್ನರ್ ಅಪ್ ಟ್ರೋಫಿ ಜೊತೆಗೆ 20,000 ರೂಪಾಯಿಗಳ ನಗದು ಬಹುಮಾನ ಇರುತ್ತೆ. ಸೊ ಅದನ್ನ ಮ್ಯಾಕಿ ಪಾಲಿಸೀಸ್ ಮಾಧವನ್ ಅವರು ಸ್ಪಾನ್ಸರ್ ಮಾಡಿರ್ತಾರೆ. ಸೊ ಅವ್ರಿಗೆ ಈ ಮುಖಾಂತರ ಸಿಬ್ಬಕ್ರಿ ಆಯೋಜಕರ ಮುಖಾಂತರ ಧನ್ಯವಾದ ಹೇಳ್ತೀವಿ. ಮ್ಯಾಕಿ ಪಾಲಿಸೀಸ್ ನ ಮಾಧವ್ ಅವರು 20,000 ರೂಪಾಯಿ ಒಂದು ಬಹುಮಾನವನ್ನ ರನ್ನರ್ ಅಪ್ ಟೈಮ್ಗೆ ಕೊಟ್ಟಿರ್ತಾರೆ. ಬಂದು ಮಂಜಣ್ಣ ಪ್ರೇಮಲೋಕ ಪ್ಯಾಂಥರ್ಸ್ ನ ಮ್ಯಾಜಿಕ್ ಕ್ಯಾಪ್ಟನ್, ದಯವಿಟ್ಟು ಒಬ್ಬೊಬ್ಬರೇ ಬರಬೇಕು. ಮೆಡಲ್ ಜೊತೆಗೆ ಲಾಸ್ಟ್ ಅಲ್ಲಿ ಒಂದು ಮಂಜಣ್ಣ ಏನೋ ನೋಡಿ ಮಾಡ್ಬಿಟ್ಟಿದೆ. ಎಸ್ ಕಮಾನ್ ಬನ್ನಿ ಒಬ್ಬರು ಪ್ಲೇಯರ್ಸ್ ಬನ್ನಿ, ಬೇಗ ನಿಂತ್ಕೊಳ್ಳಿ, ಇಲ್ಲೇ ನಿಂತ್ಕೊಳ್ಳಿ. ಅಲ್ಲ ಮಂತ್ರ ಹಾಕಿದ್ದೀವಿ. ಬನ್ನಿ ಬೇಗ ಬನ್ನಿ ಒಬ್ಬೊಬ್ಬರು ಬನ್ನಿ ಬೇಗ. ಸರ್ ಹಿಂದೆ ಹೋಗಿ. ಅರುಣ, ನವೀನ್ ಸರ್, ಚೇತನ್, ಬೈಕ್ ಇಟ್ಟಿರ ನೀವು, ಬೈಕ್ ಇಟ್ರೆ ಮಜಾ. ಏನ್ ಬ್ಯಾಡ್ ನಾವು ಬಿಟ್ಕೊಟ್ಟಿದ್ದೀವಲ್ಲ. ನಿಮ್ಮ
ನಿಮ್ಗೆಲ್ಲರಿಗೂ ನಾವು ಬಿಟ್ಕೊಟ್ಟಿದೀವಿ. ಅನ್ಕೋಬೇಕು, ಏನ್ ಮಾಡಕ್ಕಾಗತ್ತೆ. ಸಂದೀಪನ ಬಿಟ್ಕೊಟ್ಟಿದ್ದು ಆದ್ರೆ ನಿನ್ನ ತ್ಯಾಗ ಮೆಚ್ಚಬೇಕಣ್ಣ ಸಂದೀಪ. ತುಂಬಾ ದೊಡ್ಡ ಕೆಲಸ ಇದೆ. ಆಮೇಲೆ ನಿಸ್ವಾರ್ಥ ಸೇವೆ ಇದೆ. ಈ ಒಂದು ಟೂರ್ನಿಯ ಕೂಲ್ ಕ್ಯಾಪ್ಟನ್ ಹರ್ಷವರ್ಧನ್ ಹಾಗೆ ತಂಡ. ಈ ಟೂರ್ನಿಯ ಪ್ರಥಮ ಬಹುಮಾನ 30,000 ರೂಪಾಯಿಗಳ ಜೊತೆಗೆ ಒಂದು ಆಕರ್ಷಕ ಟ್ರೋಫಿ ಇದೆ. ಬೆಳಗ್ಗೆನೆ ನಾನು ಮ್ಯಾಚ್ ಆಡಲ್ಲ, ಮನೆಗೆ ಹೋಗ್ತೀನಿ ಅಂತ ಡ್ರಾಮಾ ಮಾಡ್ತಾ ಇದ್ರು. ಕಡೆಗೂ ಕಪ್ ಗೆದ್ದಿದ್ದಾರೆ ಸರ್. ಈ ಟೂರ್ನಿಯ ಸಿಪಾಕ್ರಿ ಸೀಸನ್ 2 ನ ವಿನ್ನರ್ ಒಬ್ಬೊಬ್ಬರೇ ಮೆಡಲ್ನ ಟೂರ್ನಿಯ ವಿಶೇಷ ಆಟಗಾರ್ತಿ, ಆಕರ್ಷಕ ಆಟಗಾರ್ತಿ, ಬಿರುಸಿನ ಹೊಡೆತಗಾರ್ತಿ ಕೃಷ್ಣಮೂರ್ತಿ. 1 ಓವರಲ್ಲಿ 22 ಮಹಿಳೆಯರಲ್ಲಿ ಒಬ್ಬರೇ ಒಬ್ಬ 6 ಹೊಡೆದಿದ್ದಂದ್ರೆ ಅದು ಕಳೆದ ಬಾರಿ ಕೂಡ ಒಂದು ವಿನ್ನಿಂಗ್ ಟೀಮ್ ಅಲ್ಲಿ ಇದ್ದಂತ ಮೋಹಿತ್ ಒಳ್ಳೆ ಪ್ಲೇಯರ್ ಆ ಟೀಮ್ ಅಲ್ಲಿ ಇದ್ರು ಅಂತಾನೆ ಹೇಳ್ಬೋದು. ದೀಪಕ್ ಕೃಷ್ಣ ಅವರು ಕೂಡ ತುಂಬಾ ಒಳ್ಳೆ ಪ್ಲೇಯರ್. ಕಳೆದ ಬಾರಿ ಅವರು ಕೂಡ ಒಳ್ಳೆ ಪ್ರದರ್ಶನ ಮಾಡಿದ್ರು. ಈ ಬಾರಿ ವಿನ್ನಿಂಗ್ ಟೀಮ್ ಅಲ್ಲಿ ಇದ್ದಾರೆ. ಇನ್ನು PR ಜಯಸೂರ್ಯ ಸರ್ ಅವರು ಕೂಡ ಒಳ್ಳೆ ವಿಕೆಟ್ ಕೀಪಿಂಗ್ ಮಾಡ್ತಾ ತಂಡಕ್ಕೆ ಸಪೋರ್ಟಿವ್ ಆಗಿದ್ರು. ಸಲಗ ಬಾಯ್ಸ್ನ ಮತ್ತೊಬ್ಬ ವಿಶೇಷ ಆಟಗಾರರು ಋತ್ವಿಕ್ ಅವರು. ಇಡೀ ತಂಡ ಒಂದು ಗೆಲುವಿನತ್ತ ಹೋಗ್ಬೇಕಂತ ಪ್ರತಿಯೊಬ್ಬರು ಕೂಡ ತುಂಬಾ ಇಂಪಾರ್ಟೆಂಟ್. ಋತ್ವಿಕ್ ಅವರು ಚರಣ್ CSK ಫ್ಯಾನ್ ಸ್ವಾತಿ ಅವರು. CSK ಫ್ಯಾನ್ ಸ್ವಾತಿ ಸ್ಟ್ರಾಟಜಿ ಮಾಡ್ಕೊಟ್ಟಿದ್ದಾರೆ ಸ್ವಾತಿ. ಕಿಶೋರ್ ಕಡೆಗೂ ಕೊನೆ ಮೂಮೆಂಟ್ ಅಲ್ಲಿ 1 ಓವರಲ್ಲಿ ಇವ್ನು ಏನು ಮಾಡ್ದಲ್ಲ ಗೆದ್ದ ಅರುಣ. ಅರುಣ ನಿನ್ನ ವಿಕೆಟ್ ಕೀಪಿಂಗ್ ಅಲ್ಲಿ ಅಭಿಮಾನಿಗಳು ಒಂದಾರೋ ಬಾಲ್ ಹಿಡಿಲಿ ಅಂತ ಕಾಯ್ದು ನೀನು ಒಂದೂ ಹಿಡಿದಿಲ್ಲ ಅಂತಂದ್ರೂ ಕೂಡ ಎಸ್. ಈಗ ರೋಚಕ ಅಂತ ಸಂದೀಪ್ ರನ್ನರ್ ಅಪ್ ಟ್ರೋಫಿಯನ್ನ ಹರೀಶ್ ಅವ್ರು ದಯವಿಟ್ಟು ವ್ಯಕ್ತಿ ಬರಬೇಕು. ಬೆಳಗ್ಗಿಂದ ಏನಾರು ಗೆಲ್ಲೋಣ. ಸರಿ, ಯಾರ್ಯಾರ ನೀನ್ ಪ್ಯಾಂಟ್ ಹಾಕ ಬಂದ್ರೆ ಮಾತ್ರ ಹರೀಶ್ ಅವ್ರಿಗೆ ಒಂದು ಅವಕಾಶ ಇತ್ತು. ಗೆದ್ದಿದ್ರೆ ಬ್ಯಾಂಕಾಕ್ ಟೂರ್ನಿ ನಾವೆಲ್ಲರಿಗೂ ಬಿಟ್ಕೊಟ್ಟಿದ್ದೀವಿ. ಒಂದು ವಿಶೇಷ ಏನ್ ಗೊತ್ತಾ, ಈ ಟೂರ್ನಿಯ ವಿನ್ನರ್ಸ್ ಒಂದು ಸೋತಿದ್ದು ಅದು ರಾಜ್ಕುಮಾರ್ ರಾಯಲ್ ಮಾತ್ರ. ಅವರಿಂದನೇ ಟ್ರೋಫಿ. ರನ್ನರ್ ಪ್ರೇಮಲೋಕ ಬ್ರದರ್ಸ್ ಬರಪ್ಪ ಟ್ರೋಫಿ. ಬನ್ನಿ ಸೈಡ್ ಕೊಡ್ರ ಬಿಡ್ರ ಟ್ರೋಫಿ. ಟೂರ್ನಿಯ ಅವರು ಪ್ರೇಮಲೋಕ ವಿತರಣೆ ಮಾಡ್ತಾ ಇದ್ದಾರೆ. ಅವ್ರಿಗೆ ಜಾಗ ಕೊಡಿ, ಸೆಲೆಬ್ರೇಷನ್ ಜಾಗ ಕೊಡಿ ಅವ್ರಿಗೆ. ಆ ಕಡೆ ಈ ಕಡೆ ಪ್ರೇಮಲೋಕ ಮುಖಾಂತರ ಸೆಲೆಬ್ರೇಷನ್ ಹಿಡ್ಕೊಳ್ಳಿ. ಪ್ರೇಮಲೋಕ ಪ್ಯಾಂಥರ್ಸ್ ನ ರನ್ನರ್ ಅಪ್ ಟ್ರೋಫಿ ಜೊತೆ ಮಂಜಣ್ಣ ಮುತ್ತಿಟ್ಟು ಟ್ರೋಫಿ ಪಡೆದು ಸಾಧಿಸ್ತಾ ಇದ್ದಾರೆ. ತಂಡದ ಆಟಗಾರರಿಗೂ ಕೂಡ ಮತ್ತೊಮ್ಮೆ ಕಂಗ್ರಾಚುಲೇಷನ್ಸ್. ಹಿಂದೆ ಬಾರ ಸಂದೀಪ.
ಸಂಜಯ್ ಲಾಸ್ಟ್ ಸ್ವಲ್ಪ ಹಿಂದೆ ಬರಲ್ಲ ಟೇಬಲ್ ಗೋಪಿ ಯಶಸ್ವಿ ಇನ್ನು ಹೆಸರುಗಳು ಹೇಳ್ಬಿಡಿ ಬೇಗ ಪ್ಲೀಸ್. ಅಲ್ಲ ವಿನ್ನರ್ ಕೊಟ್ಟು ಹೋಗ್ಬಿಡೋಣ ಸರಿ. ಅಡ್ವಾನ್ಸ್ ಹೆಸರೇನು ಹೇಳು ಅಂತ ಆನ್ಸರ್ ನೇಮ್ಸ್ ಏನೇನು ಸರ್. ನಿಜಕ್ಕೂ ಕೂಡ ಈ ಒಂದು ಟೂರ್ನಿ ಏನೋ ಯಶವಂತ್ ಗೋಪಿ ಸಂತೋಷ್ ನೀಲೇಶ್ ಯಶವಂತ್ ಸಂತೋಷ್ ಗೋಪಿ ನೀಲ್ ಸರ್, ನಿಜಕ್ಕೂ ಕೂಡ ಏನೇ ಇರಲಿ ನಾವು ತಂಡದ ಭಾಗ ಆಗಿ ಆಟ ಆಡಿದ್ವಿ. ಬಟ್ ಒಂದು ನಮ್ಮ ಜೊತೆಗೆ ಸ್ನೇಹಪೂರ್ವಕವಾಗಿ ಇಡೀ ಟೂರ್ನಿ ಇಷ್ಟೊಂದು ಆಕರ್ಷಕವಾಗಿ ಆಗ್ಲಿಕ್ಕೆ ಮತ್ತೆ ಜೊತೆಗೆ ಯಶಸ್ವಿ ಆಗ್ಲಿಕ್ಕೆ ಒಂದು ಶಿಸ್ತುಬದ್ಧ ಆಟ ಆಡ್ಲಿಕ್ಕೆ ಕಾರಣ ಅಂದ್ರೆ ನಿಜಕ್ಕೂ ಕೂಡ ನಮ್ಮ ಎಲ್ಲ ನ್ಯಾಯ ನಿರ್ಣಾಯಕರು ಸಂತೋಷ್ ಸರ್, ಗೋಪಿ ಸರ್, ನೀಲೇಶ್ ಅವರು, ಹಾಗೆ ಯಶವಂತ್ ಸರ್, ಹಾಗೆ ನೀಲೇಶ್ ಸರ್. ಈ ನಮ್ಮ ತಂಡದ ಆಯೋಜಕರು ಒಂದು ಮೆಡಲ್ ಕೊಟ್ಟರೆ ಅವರು ಎಷ್ಟೇ ದೊಡ್ಡ ದೊಡ್ಡ ಟೂರ್ನಮೆಂಟ್ಗಳನ್ನು ಆಡಿದ್ರು ಕೂಡ ನಮ್ಮ ಜೊತೆಗೆ ನಮ್ಮವರಾಗಿ ಬೆರೆತು ಆಡಿರ್ತಕ್ಕಂಥದ್ದು ಮತ್ತೆ ಸಪೋರ್ಟ್ ಮಾಡಿರ್ತಕ್ಕಂಥ ತುಂಬಾ ಖುಷಿ ವಿಚಾರ. ಸೊ ವಿಶೇಷವಾಗಿ ಎಲ್ಲರೂ ಕೂಡ ಒಂದು ಜೋರ ಚಪ್ಪಾಳೆ ಜೊತೆಗೆ ನ್ಯಾಯ ನಿರ್ಣಾಯಕರಾಗಿ ಕೆಲಸ ಮಾಡಿದ್ದೀರಿ ಸರ್. 2 ಸೀಸನ್ ಅಲ್ಲೂ ಕೂಡ ನಮ್ಗೆ ಯಾವುದೇ ರೀತಿ ಸಮಸ್ಯೆ ಆಗದಂಗೆ ನೀವು ನಮ್ಮ ಸ್ನೇಹಿತರ ತರ ವರ್ತನೆ ಮಾಡಿದ್ದಾರೆ, ಅದಕ್ಕೆ ಧನ್ಯವಾದಗಳು. ವಿಶೇಷ ಏನಂತಂದ್ರೆ ನಿಜಕ್ಕೂ ಕೂಡ ಎಲ್ಲವನ್ನೂ ಕೂಡ ಪಾರದರ್ಶಕವಾಗಿ ಮಾಡಿದ್ದಾರೆ, ಯಾರಿಗೂ ಯಾವುದೇ ರೀತಿಯ ಒತ್ತಡ ಇರಲಿಲ್ಲ. ಅದನ್ನ ನಿಮ್ಗೆ ಗಮನಕ್ಕೆ ತರ್ತಾ ಇದ್ದೀನಿ ಸರ್. ಥ್ಯಾಂಕ್ ಯು ಸೋ ಮಚ್. ಪ್ರತಿ ಸೀಸನ್ ಅಲ್ಲೂ ಇದೇ ರೀತಿ ಇರಿ. ನಿಮ್ಮ ಸಪೋರ್ಟ್ಗೆ ನಮ್ಮ ಇಡೀ ಆಯೋಜಕರು ಹಾಗೆ ಪ್ರತಿಯೊಬ್ಬ ಆಟಗಾರರ ಕಡೆಯಿಂದ ತುಂಬ ಹೃದಯದ ಧನ್ಯವಾದಗಳು ಸರ್. ಮತ್ತೆ ಸಿಗೋಣ, ಮತ್ತೆ ಭೇಟಿ ಆಗೋಣ ಸರ್. ಥ್ಯಾಂಕ್ ಯು ಸೋ ಮಚ್. ನಮ್ಮಿಂದ ಏನಾದರೂ ಸಣ್ಣ ಪುಟ್ಟ ಒತ್ತಡಗಳಲ್ಲಿ ವೇರಿಯೇಷನ್ ಆಗಿದೆ, ಕ್ಷಮೆ ಒಳ್ಳೆದಾರೆ. ನಮ್ಮ ಕ್ಯಾಪ್ಟನ್ ಒಂದ್ಸರಿ ಹೇಳಿದ್ರು. ಇಲ್ಲ ಫಸ್ಟ್ ಆಫ್ ಆಲ್ ನಾನು ಹೇಳ್ಬಿಡ್ತೇನೆ, ಯಾವುದೇ ಅಂಪೈರ್ಸಿಗಾಗ್ಲಿ ನಾವು ಏನು ಶೆಡ್ಯೂಲ್ ಹಾಕ್ತೇವೆ ನಮ್ಗೆ ಯಾವುದೇ ರೀತಿಯ ಪ್ರೆಷರ್ ಒಬ್ರು ಮಾತಾಡಿಲ್ಲ, ಒಬ್ರು ಇವ್ರು ಏನು ಹೇಳಿದ್ರು ಅಂದ್ರೆ ಒಂದೇ ಮಾತಾಡಿದ್ರು, ನೀವೇನು ಡಿಸಿಷನ್ ಆಗ್ತೀರಿ, ಯಾವ ರೀತಿ ಟೈಸ್ ಆಗ್ತೀರಿ ಆ ರೀತಿ ಆಡಿಸಿ. ಹೇಳೋರು ಹೇಳ್ತಾನೆ ಇರ್ತಾರೆ ಸರ್, ನಾವು ಟಾಪು, ನಾವು ವಿನ್ ಆದ್ವಿ, ನಾಕೌಟ್ ಮಾಡ್ಬಿಟ್ವಿ, ಹೊರಗಡೆ ಹೋದ್ವಿ. ಸೊ ಕ್ರಿಕೆಟ್ ಅನ್ನೋದು ಲಕ್. ಡೈಲಿ ಕೊಹ್ಲಿ ಸೆಂಚುರಿ ಹೊಡೆಯೋಕ್ಕಾಗಲ್ಲ, ಅಪರೂಪಕ್ಕೆ ಕೊಹ್ಲಿ ಸೆಂಚುರಿ ಡೈಲಿ ಕೊಹ್ಲಿ ಸೆಂಚುರಿ ಹೊಡೆದಿದ್ರೆ ಎಷ್ಟು ಹೊಡ್ಬಿಡ್ತಾ ಇದ್ದಾರೆ ಹೊರಗೆ. ಸೊ ಅದಕ್ಕೋಸ್ಕರ ಈಗ ನೋಡಿ, ಟೇಬಲ್ ಬಾಟಮ್ 8 ಅಲ್ಲಿ ಇದ್ದವರು ಇವತ್ತು ವಿನ್ನರ್ ಆಗ್ತಾರೆ. ಎಕ್ಸಾಂಪಲ್ ಅದೇ, 3ರಲ್ಲಿ 2 ಮ್ಯಾಚ್ ಸೋತು ಕ್ವಾಲಿಫೈ ಆಗಿ ಅಲ್ಲಿಂದ ಫೈನಲ್ ಟ್ರೋಫಿ ಎತ್ತಂದ್ರೆ ಇಟ್ಸ್ ನಾಟ್ ದ ಈಸಿ ಟಾಸ್ಕ್. ಹಾರ್ಡ್ ವರ್ಕ್ ಇದೆ. ಅವ್ರು ಯಾವಾಗ ಕ್ವಾಲಿಫೈ ಆದ್ರು ಆಗ ಅವರಿಗೆ ಇನ್ನೂ ಸ್ಟ್ರಾಂಗ್ ಬಿಲೀಫ್ ಸ್ಟಾರ್ಟ್ ಆಯ್ತು, ಇಲ್ಲ ನಾವು ಹೊಡಿಬೇಕು ಅಂತ ಹಠ ಸ್ಟಾರ್ಟ್ ಆಯ್ತು. ಅದಕ್ಕೆ ಗೇಮ್ ಅನ್ನ. ಹಾಗಾಗಿ ನಮ್ಗೆ ಯಾವುದೇ ರೀತಿ ಪ್ರೆಷರೈಸ್ ಇರಲಿಲ್ಲ. ಕೆಲವು ಅಹಿತಕರ ಘಟನೆಗಳು ಆಗ್ತದೆ, ಅದನ್ನ ನಾವು ಮ್ಯಾನೇಜ್ ಮಾಡ್ಬೋದು ನಾವು. ಯಾಕಂದ್ರೆ ಇವತ್ತು ಗ್ರೌಂಡಲ್ಲಿ ಆಡ್ತೇವೆ, ಗಲಾಟೆ ಮಾಡ್ತೇವೆ, ಹೊರಗಡೆ ಹೋಗ್ತೇವೆ, ನಾಳೆ ನಾವು ಮತ್ತೆ ನೋಡ್ತೇವೆ. ಇಲ್ಲ ನೀನು ಇಲ್ಲಿ ಬಂದಿದ್ದೀನಿ ನಾನು ಬರಲ್ಲ, ಅದಾಗ ಇಲ್ಲಿಂದ ಹೊರಗಡೆ ಹೋದ್ಮೇಲೆ ನಾವು ಫ್ರೆಂಡ್ಸೇ. ಇಲ್ಲಿ ಒಳಗೆ ಕೋರ್ಟ್ ಒಳಗೆ ಮಾತ್ರ ದಾಯಾದಿಗಳು ಇರ್ಬೋದು, ನಾವು ಹೊರಗಡೆ ಹೋದ್ಮೇಲೆ ಫ್ರೆಂಡ್ಸು. ಚಿಕ್ಕ ಪುಟ್ಟ ಲೋಪದೋಷಗಳು ಆಗೇ ಆಗುತ್ತೆ, ಯಾಕಂದ್ರೆ ಮನುಷ್ಯ ತಪ್ಪು ಮಾಡಿದ್ರೆ ಮತ್ತೆ ಯಾರು ತಪ್ಪು ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ಅಂಥದ್ದೇನಾದ್ರೂ ನಮ್ಮ ಕಡೆಯಿಂದ ಆಗಿದ್ರೆ ಅದಕ್ಕೆ ಕ್ಷಮೆ ಇರಲಿ. ಅದನ್ನ ಮುಂದಿನ ದಿನಗಳಲ್ಲಿ ನಾವು ತಿದ್ದುಪಡಿ ಮಾಡಿಕೊಡು ಇನ್ನೂ ಉತ್ತಮ ರೀತಿಯಲ್ಲಿ ನಾವು ಮಾಡ್ಕೊಡ್ತೇವೆ. ಅಂಡ್ ಮೋರ್ ನಾನು ಹೇಳ್ತೇನೆ, ಆರ್ಗನೈಸರ್ಸ್ ಯಾರು ನಮ್ಮ ಪ್ರೆಷರ್ ಹಾಕ್ಲಿಲ್ಲ ಸರ್, ಅವ್ರನ್ನ ಮಾಡಿ ಇವ್ರನ್ನ ಮಾಡಿ ಇದು ಮಾಡಿ ಆ ರೀತಿ ಮಾಡಿ ಇಲ್ಲ. ಸೊ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್, ಹುಡುಗಿಯರು ಆಡಬೇಕು, 2 ರನ್ ಕೊಡಬೇಕು, 2 ಇದು ಮಾಡಬೇಕು ಅಂತ ಮಾಡಿದ್ದೆ ನಾವು. ಪ್ಲಾನೇ ಮಾಡಿದ್ದು ನಾವು, ಆ್ಯಕ್ಚುಲಿ ಆರ್ಗನೈಸರ್ಸ್ ಮಾಡಿದ್ದು. ಸೊ ಥ್ಯಾಂಕ್ಸ್ ಫಾರ್ ದ ಯುವರ್ ಸಪೋರ್ಟ್ ಆಲ್ಸೋ. ಇದೇ ರೀತಿ ನಿಮ್ಮ ಸಪೋರ್ಟ್ ಮುಂದಿನ ಸೀಸನ್ಗಳಲ್ಲೂ ಇರಲಿ. ಧನ್ಯವಾದ. ಇನ್ನೊಂದು ಮಾತು ಹೇಳ್ತೀನಿ, ನಿಜಕ್ಕೂ ಕೂಡ ಆಯ್ಕೆ ಪ್ರಕ್ರಿಯೆ ಕೂಡ ತುಂಬಾ ಪಾರದರ್ಶಕವಾಗಿ ಮಾಡಿದ್ವಿ ಚೀಟಿ ಎತ್ತೋ ಮುಖಾಂತರ. ಸೊ ಎಲ್ರಿಗೂ ಕೂಡ ಮತ್ತೊಮ್ಮೆ ಥ್ಯಾಂಕ್ ಯು ಸರ್, ಗೋಪಿ ಸರ್, ಸಂತೋಷ್ ಸರ್, ಹಾಗೆ ಈಶ್ವರ್ ಸರ್, ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಮತ್ತೆ ಸಿಗೋಣ. ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್. ಎಸ್, ಈಗ ಈ ಟೂರ್ನಿಯ ರೋಚಕ ಘಟ್ಟ, ಈ ಒಂದು ಐತಿಹಾಸಿಕ ಕ್ಷಣಕ್ಕಾಗಿ ಇಡೀ ತಂಡಗಳು ಕಾಯ್ತಾ ಇತ್ತು. ಬಟ್ ಆದ್ರೆ ಅದೃಷ್ಟ ಮತ್ತು ಆಟ ಕೂಡ ಈ ಟೂರ್ನಿಯ ಸೀಸನ್ 2 ನ ವಿನ್ನರ್ ಆಗಿ ಹೊರಹೊಮ್ಮಿರ್ತಕ್ಕಂತಹ ಸಲಗ ಬಾಯ್ಸ್ ತಂಡಕ್ಕೆ ದಯವಿಟ್ಟು ಬಂದು ವೇದಿಕೆ ಹತ್ರ ಟ್ರೋಫಿ ಆಮೇಲೆ ಟೀಮ್ ಬರ್ತಾರ ಅವರು. ಹಿಂದೆ ಹಿಡ್ಕೊಳ್ಳೋ ಸಂದೀಪ, ಮೊಬೈಲ್ ಇಂದ ಹಿಡ್ಕೊ. ಟೀಮ್ ಹೋಗಿ. ಓಕೆ.
ಹಿಂದೆ ಹೋಗಿ ಹಿಂದೆ. ಕೇಬಲ್ 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 ನೋಡ್ಕೊಂಡು ಸೆಂಟ್ರಿಗೆ ಬನ್ನಿ ಕ್ಯಾಪ್ಟನ್. ಕ್ಯಾಪ್ಟನ್ ಈಗ ಬನ್ನಿ, ಈಗ ಬನ್ನಿ ಸರ್. ಸೆಂಟ್ರಿಗೆ ಇಟ್ಕೊ ಸರ್ ಕಾರ್ತಿಕ್ ಏ ಇರ ಒಂದು ನಿಮಿಷ ಇರ. ಅವನೇನೋ ಮಾಡ್ಬೇಕು. ಸಂದೀಪ ಹಿಂದೆ, ಸಂದೀಪ್ ಹಿಂದೆ. ಕೆಳಗಿಡಿರು. ಲೋಪರ್ ನನ್ನ ಮಗನೇ ಮುಖ ಬೈಸ್ಕೋಬೇಡ. ಇಲ್ಲ ಈ ಕ್ಯಾಮ್ರಾ ನೋಡಿ. ಏ ಈ ಕ್ಯಾಮ್ರಾ ನೋಡಿ, ಮೇನ್ ಕ್ಯಾಮ್ರಾ. ನಿಮ್ದೇನು ಮಾಡ್ತೀರಾ ಮಾಡಿ.